ಭರತ ಖಂಡದ ಹಿತವೇ ಎನ್ನ ಹಿತವೆಂದು, ಭರತ ಮಾತೆಯ ಮತವೇ ಎನ್ನ ಮತವೆಂದು, ಭಾರತಾಂಬೆಯ ಸುತರ ಎನ್ನ ಸೋದರರು ಎಂದು, ಭಾರತಾಂಬೆಯ ಮುಕ್ತಿ ಮುಕ್ತಿ ಎನಗೆಂದು, ಆತ್ಮವಚ್ಚುತವೆಂದು ಜನ್ಮಗಳು ಭಾವೆಂದು, ಮೃತ್ಯುನಶ್ವರವೆಂದು ಭಾರತಿಗೆ ಜಯವೆಂದು, ಭಾರತಿಗೆ ಜಯ 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 ಜಯವೆಂದು, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ. ನಮಸ್ಕಾರ. ನಮ್ಮ ಇಂದಿನ ಸುದಿನ ಏನಿವತ್ತು ಮನೆಯಲ್ಲಿ ಕೂತ್ಕೊಂಡು ಎಲ್ರೂ ಕೂಡ ಬಹಳ ಖುಷಿಯಿಂದ ಆನಂದದಿಂದ ಇವತ್ತಿನ ದಿನ ನಮ್ಮ ಸ್ವತಂತ್ರ ಭಾರತೀಯ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸ್ತಿದೀವಿ. ಇದರ ಹಿಂದೆ ನಮ್ಮ ಸ್ಟೇಟಸ್ ಇಂದ ಆರಂಭವಾಗಿ ಇವತ್ತು ದೆಹಲಿಯ ಕೆಂಪುಕೋಟೆಯ ಮೇಲೆ ನಮ್ಮ ಕೇಸರಿ ಬಿಳಿ ಹಸಿರಿನ ನಡುವೆ ನೀಲಿ ಚಕ್ರದ ತ್ರಿವರ್ಣ ಧ್ವಜ ಹಾರಾಡ್ತಿದೆ ಅಂದ್ರೆ ನಾವೇನಿವತ್ತು ಅತ್ಯಂತ ಹೆಮ್ಮೆಯಿಂದ ಲೆಹರ್ ಲೆಹರ್ ಲೆಹರಾಯ ತಿರಂಗ ಜಂಡಾ ಹುಂಚ ರಹೆ ಅಮಾರ ಏ ಮೇರಾ ಇಂಡಿಯಾ ಐ ಲವ್ ಮೈ ಇಂಡಿಯಾ ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡು ಎಲ್ಲರೂ ಸಿಹಿಯನ್ನ ಹಂಚ್ತಿದ್ದೀವಿ. ಇದರ ಹಿಂದೆ ನಮಗ್ ಅರಿವಿಲ್ಲದೆ ನಮಗೋಸ್ಕರ ಸಾವಿರಾರು ಚಳುವಳಿಗಳಾಗಿದೆ. ಸಾವಿರಾರು ವರ್ಷದ ಹೋರಾಟದ ಪ್ರತಿಫಲವಾಗಿ ಲಕ್ಷಾಂತರ ಕೋಟ್ಯಾಂತರ ನಾಡಿಗಾಗಿ ತನುವತ್ತೆತ್ತ ಹುತಾತ್ಮರಿಂದ ಇವತ್ತಿನ ದಿನವನ್ನ ನಾವು ಆಚರಣೆ ಮಾಡ್ತಿದ್ದೀವಿ. ಬಂಧುಗಳೇ, ನಾವು ಸಾಕಷ್ಟು ಶಾಲಾ ಕಾಲೇಜ್ಗಳಲ್ಲಿ ಹೋದಾಗ ಶಿಕ್ಷಕರು ಒಂದು ಪ್ರಶ್ನೆಯನ್ನ ಕೇಳ್ತಿರ್ತಾರೆ ವಿದ್ಯಾರ್ಥಿಗಳಿಗೆ, ಮಕ್ಕಳೇ ವಿದ್ಯಾರ್ಥಿಗಳೇ ನಮಗೆ ಸ್ವತಂತ್ರ ಸಿಕ್ಕಿದ್ದು ಯಾವಾಗ ಅಂತ. ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ, 1947 ಆಗಸ್ಟ್ 15ನೇ ತಾರೀಕು ನಮಗೆ ಸ್ವತಂತ್ರ ಸಿಕ್ತು ಅಂತ. ಸ್ವತಂತ್ರವನ್ನ ಕೊಟ್ಟಿದ್ಯಾರು ಅಂತ ಕೇಳಿದಾಗ ಅದೇ ವಿದ್ಯಾರ್ಥಿಗಳು ಬಹಳ ಉತ್ಸಾಹ ಭರಿತವಾಗಿ ಉತ್ತರ ಕೊಡ್ತಾರೆ, ನಮಗೆ ಸ್ವತಂತ್ರ ಕೊಟ್ಟಿದ್ದು ಬ್ರಿಟಿಷರು ಅಂತ. ಅದನ್ನ ಕೇಳಿದಾಗೆಲ್ಲ ನನ್ನ ಕರಳು ಕೀಳ್ಸ್ದಂಗಾಗತ್ತೆ, ಮನಸ್ಸಲ್ಲಿ ಬಹಳ ನೋವು ಉಂಟಾಗತ್ತೆ. ಯಾಕಂದ್ರೆ ಯೋಚನೆ ಮಾಡಿ, ಸ್ವತಂತ್ರವನ್ನ ಬ್ರಿಟಿಷರು ಕೊಟ್ಟಿದ್ದೋ ಅಥವಾ ಸ್ವತಂತ್ರವನ್ನ ನಾವು ಪಡೆದುಕೊಂಡಿದ್ದು. ಲಕ್ಷಾಂತರ ಜನ ಸಾವಿರಾರು ವರ್ಷಗಳಿಂದ ತಾಯಿ ಭಾರತೀಯ ಕೈಗೆ ಹಾಕಿದ ಬೇಡಿಯನ್ನ ಅವಳ ವಿಮುಕ್ತಿಗೊಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಗಂಗೆಯಿಂದ ಅಭಿಷೇಕ ಮಾಡಿದಷ್ಟೇ ಅಲ್ಲ, ಅಮೃತದ ಹಾಲಿನಿಂದ ಅಭಿಷೇಕ ಮಾಡಿದಷ್ಟೇ ಅಲ್ಲ, ತಮ್ಮ ರಕ್ತದಿಂದ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ತಾಯಿ ಭಾರತೀಯನ್ನು ತನ್ನ ರಕ್ತದಲ್ಲಿ ಅಭಿಷೇಕ ಮಾಡಿದ ಬಳಿಕ ಸಿಕ್ಕಿರುವಂತ ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯ ಸಿಕ್ಕಿದ್ದು ಹೇಗೆ ಅಂದ್ರೆ, ಸಿಕ್ಕಿದ್ದು ಅನ್ನೋದಕ್ಕಿಂತ ಇದನ್ನ ಪಡೆದುಕೊಂಡಿದ್ದು ಅಂತ ಹೇಳುವ ಶಬ್ದ ಬಹಳ ಉತ್ತಮ ಅಂತ ನಾನು ಭಾವಿಸ್ತೀನಿ. ಇದನ್ನ ಪಡೆದುಕೊಳ್ಳೋದ್ರಲ್ಲಿ ಎಲ್ಲರ ಹೋರಾಟವು ಕೂಡ ಅಗ್ರಗಣ್ಯ ಸ್ಥಾನದಲ್ಲಿ ಬರುತ್ತೆ. ಅದರಲ್ಲೂ ವಿಶಿಷ್ಟವಾಗಿ ಆ ಎಲ್ಲರ ಹೋರಾಟದ ಪ್ರತಿಫಲವಾಗಿ ಆ ಎಲ್ಲರೂ ಇಡ್ತಿದ್ದ ಕಾಮಾಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟು ಆ ತಾಯಿ ಭಾರತಿಯನ್ನ ಮುಕ್ತಗೊಳಿಸಿದ ಆ ಕೀರ್ತಿ ಯಶಸ್ಸು ಬಹಳ ಪ್ರಮುಖವಾಗಿ ಇಂದಿನ ಕಥಾನಾಯಕ ಮಹಾನಾಯಕ ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ಸ್ಥಾಪಿಸಿದ ಅಥವಾ ಅವರು ಮುನ್ನಡೆಸಿದಂತ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸಲ್ಲಿಸಬೇಕು ಅಂದ್ರೆ ನನ್ನ ಮಾತನ್ನ ನೀವು ಅತಿಶೋಕಿ ಅಂತ ಭಾವಿಸಬಾರ್ದು, ಅಥವಾ ಸುಭಾಷ್ ಬಾಬು ಮೇಲೆ ಇರುವಂತ ಪ್ರೀತಿಯಿಂದ ಹೇಳ್ತಿರೋದಂತ ನಾವು ಭಾವಿಸಬಾರ್ದು. ಯಾಕಂದ್ರೆ ಇತಿಹಾಸ ದಾಖಲೆ ಮಾಡುತ್ತೆ, ಚಿನ್ನದ ಅಕ್ಷರಗಳಲ್ಲಿ ಇತಿಹಾಸದ ಪುಟಗಳು ನಮಗೆ ಉಲ್ಲೇಖ ಮಾಡುತ್ತೆ. ನಾವೆಲ್ಲರೂ ನೆನಪಿರ್ಲಿ, 2ನೇ ಮಹಾಯುದ್ಧದ ಸಂದರ್ಭ ಬ್ರಿಟಿಷರು ಇನ್ನೇನು ಸೋಲುವ ಸ್ಥಿತಿಯಲ್ಲಿ ಹೋಗ್ಬೇಕಿತ್ತು. ಅಂತ ಸಮಯದಲ್ಲಿ ಬ್ರಿಟಿಷರನ್ನ ಆ ಸೋಲುವ ಹೊಸ್ತಲಿನಿಂದ ಗೆಲುವಿನ ಹಾದಿಗೆ ತಂದು ನಿಲ್ಲಿಸಿದ್ಯಾರು ಅಂದ್ರೆ ಅದು ಭಾರತೀಯ ಸೈನಿಕರು ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಒಂದಲ್ಲ ಎರಡಲ್ಲ 25 ಲಕ್ಷ ಸೈನಿಕರು ಬ್ರಿಟಿಷರಿಗೋಸ್ಕರ ಹೋರಾಟ ಮಾಡಿದ್ದಾಯ್ತು. ನೆನಪಿರ್ಲಿ, ಆಗ ವಾರ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಂತಹ ವಿನ್ಸ್ಟನ್ ಚರ್ಚಿಲ್ ಅವರ ಬಳಿ ಬಂದು ಪತ್ರಕರ್ತರು ಕೇಳ್ತಾರೆ, ಯುದ್ಧವನ್ನ ನೀನೇನೋ ಗೆಲ್ತಿದ್ದೀರಾ, 2ನೇ ಮಹಾಯುದ್ಧವನ್ನ ಗೆಲ್ತಿದ್ದೀರಾ, ಈಗ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ ಅಂತ. ವಿನ್ಸ್ಟನ್ ಚರ್ಚಿಲ್ ಅವರು ಹೇಳ್ತಾರೆ, ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಭಾರತಕ್ಕೆ ಸ್ವಾತಂತ್ರ್ಯವೂ ಇಲ್ಲ, ಡಾಮಿನಿಯನ್ ಸ್ಟೇಟಸ್ ಕೂಡ ಇಲ್ಲ. ಯಾಕಂದ್ರೆ ಇವತ್ತು ಬ್ರಿಟಿಷು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೆಸರನ್ನ ಕರೆಸ್ಕೊಳ್ಳುತ್ತೆ ಅಂದ್ರೆ ಅದು ಪೂರ್ವದ ನಿಮ್ಗೆ ಹಾಂಗ್ಕಾಂಗ್ ಇಂದ ತಗೊಂಡು ನಿಮ್ಗೆ ಪಶ್ಚಿಮದ ಕೆನಡಾ ತನಕ ಇವತ್ತು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಿಸಿದೆ ಅಂದ್ರೆ ಅದರಲ್ಲಿ ಬಹುತೇಕ ಮುಖ್ಯ ಭಾಗ ಅದು ಭಾರತ. ನನ್ನ ರಾಣಿಯ ಕಿರೀಟದಲ್ಲಿರುವಂತ ವಜ್ರದ ಹರಳು ಅದು ಭಾರತ.
ಅದನ್ನ ಕಳ್ಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯದ ವಿಸರ್ಜನೆ ಸಮಾರಂಭದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಆಗ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಅದಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ ಆಗೋದಿಲ್ಲ ಅಂತ ತಮ್ಮ ಉತ್ತರವನ್ನ ಕೊಡ್ತಾರೆ. ಅದಾದ 1 ವರ್ಷಕ್ಕೆ ಇಂಗ್ಲೆಂಡ್ ಅಲ್ಲಿ ಎಲೆಕ್ಷನ್ ಆಗುತ್ತೆ. ವಿನ್ಸ್ಟನ್ ಚರ್ಚಿಲ್ ಕನ್ಸರ್ವೇಟಿವ್ ಪಾರ್ಟಿ ಸೋಲ್ತದೆ. ಪ್ರೈಮ್ ಮಿನಿಸ್ಟರ್ ಕ್ಲೆಮೆಂಟ್ ಅಟ್ಲೆಯ ಲೇಬರ್ ಪಾರ್ಟಿ ಗೆಲ್ಲುತ್ತೆ. ಅಟ್ಲೆ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆದಂತ ಕೆಲವು ದಿನಕ್ಕೆ ಅವರ ಮೇಲೆ ಎಷ್ಟು ಒತ್ತಡ ಬರುತ್ತೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಮಸೂದೆಯನ್ನ ಪಾಸ್ ಮಾಡ್ತಾರೆ. ಆ ಮಸೂದೆಯಲ್ಲಿ ದಾಖಲಾಗುತ್ತೆ, ನಾವು ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಅಂತ. ಆಗ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ನಾನು ಪತ್ರಕರ್ತರಿಗೆ ಹೇಳಿದ್ದೇನೆ ಭಾರತಕ್ಕೆ ಸ್ವತಂತ್ರವೂ ಕೊಡಲ್ಲ, ಡೊಮಿನಿಯನ್ ಸ್ಟೇಟಸ್ ಕೊಡಲ್ಲ ಅಂತ, ನೀನೇನು ಇದು ಸ್ವತಂತ್ರ ಕೊಡ್ತೀನಿ ಅಂತ ಹೇಳ್ತಿಲ್ಲ ಅಂದಾಗ ಪ್ರೈಮ್ ಮಿನಿಸ್ಟರ್ ಆಟ್ಲೆ ಹೇಳ್ತಾರೆ, ಇದಕ್ಕೆ ಕಾರಣ ಇದೆ. ಕಾರಣ ಏಕೆ ಅಂದ್ರೆ ಭಾರತದಿಂದ ಒಂದು ಪತ್ರ ಬರೆದಿದ್ರೆ, ಭಾರತದಿಂದ ಜನರಲ್ ಅಜಿನ್ ಲೆಕ್ ಅವರು ಪತ್ರ ಬರೆದಿದ್ದಾರೆ. ಅದ್ರಲ್ಲಿ ಏನು ಉಲ್ಲೇಖ ಆಗಿದೆ ಅಂದ್ರೆ ಬಹುಶಃ ಇದು ಸ್ವತಂತ್ರ ಸಿಗ್ಲಿಕ್ಕೆ ಕಾರಣ, ಸ್ವತಂತ್ರ ಪಡೆದುಕೊಳ್ಳಿಕ್ಕೆ ಕಾರಣ ಅಂದ್ರೆ ತಪ್ಪಿಲ್ಲ. ಅವ್ರು ಹೇಳ್ತಾರೆ, ನಾವು 1818ನೇ ಇಸ್ವಿಯಲ್ಲಿ ಪೂನಾದಲ್ಲಿ ಹಾರಾಡ್ತಿದ್ದ ಭಗವದ್ಧ್ವಜವನ್ನ ಕೆಳಗಿಡಿಸಿ ನಮ್ಮ ಯೂನಿಯನ್ ಜಾಕ್ ಧ್ವಜವನ್ನ ಹಾರಾಟ ಮಾಡಿದ್ವಿ. ಅಲ್ಲಿಂದ 1946 ತನಕ ಭಾರತವನ್ನ ಆಳಿದ್ದೀವಿ. ಕಾರಣ ಭಾರತೀಯರು ನಮ್ಮನ್ನ ಪ್ರೀತಿಸ್ತಾರೆ ಅನ್ನೋದಕ್ಕಲ್ಲ, ನಮ್ಮ ಮೇಲಿಟ್ಟಿರುವಂತ ಗೌರವಕ್ಕಲ್ಲ, ಇಲ್ಲಿರುವಂತ ಸೈನಿಕರಿದ್ದಾರಲ್ಲ, those soldiers, those policemen were loyal to us. ಅವರು ನಮಗೆ ನಿಷ್ಠೆಯಿಂದ ಇದ್ದಂತ ಕಾರಣಕ್ಕೆ ಮಾತ್ರ ನಾವು ನಮ್ಮ ಆಡಳಿತವನ್ನ ಭಾರತದಲ್ಲಿ ನಡೆಸ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಇವತ್ತು ಸುಭಾಷ್ ಚಂದ್ರ ಬೋಸರ ಐಎನ್ಎ ಎಂತ ವಾತಾವರಣ ಕ್ರಿಯೇಟ್ ಮಾಡಿದೆ ಅಂದ್ರೆ, ದೆಹಲಿಯಲ್ಲಿ ಪೊಲೀಸರು ಬಂಡಾಯ ಎದ್ದಿದ್ದಾರೆ, ಕಲ್ಕತ್ತಾದಲ್ಲಿ, ಮುಂಬೈಯಲ್ಲಿ ವಾಯುಸೇನೆ ಬಂಡಾಯವನ್ನ ಎತ್ತಿದ್ದಾರೆ, ಕರಾಚಿಯಲ್ಲಿ ವಾಯುಸೇನೆ ಬಂಡಾಯವನ್ನು ಹೂಡಿದ್ದಾರೆ. ಅಷ್ಟೇ ಅಲ್ಲ, ನೀವು ಕಲ್ಕತ್ತಾ ಆಗಿರ್ಬೋದು, ಪುಣೆ ಆಗಿರ್ಬೋದು, ಮತ್ತೆ ಯಾವುದೇ ಭಾಗಗಳಲ್ಲಿ ತಗೊಂಡ್ರು ಎಲ್ಲರಿಗೂ ಕೂಡ ನೌಕಾಸೇನೆ ಮತ್ತೆ ನಮ್ಗೆ ಮುಖ್ಯವಾಗಿ ಭೂಸೇನೆ ಎಲ್ಲೆಡೆ ಬಂಡಾಯ ಎದ್ದಿದ್ದಾರೆ. ಹೀಗಾಗಿ ನಾವು ಸ್ವತಂತ್ರ ಕೊಡ್ಲೇಬೇಕು. ಏಕೆಂದ್ರೆ ನಮ್ಮ ಜೊತೆಯಲ್ಲೇ ಹೋರಾಟ ಮಾಡ್ತಿದ್ದಂತ ಸೈನಿಕರು ಇವತ್ತು ನಮ್ಗೆ ಹಿಂತಿರುಗಿದ್ದಾರೆ. ಯಾಕಂದ್ರೆ ನೆನಪಿರ್ಲಿ, ಬ್ರಿಟಿಷರನ್ನ ಗೆಲ್ಲಿಸ್ಕೊಟ್ಟಂತ 24 ಲಕ್ಷ ಸೈನಿಕರು ವಾಪಸ್ ಬಂದಿರ್ತಾರೆ. ತಮ್ಮ ಬ್ಯಾರಲ್ಗಳಲ್ಲಿ ಬರೀತಿರ್ತಾರೆ, ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಅಂತವು ಕೂಡ ನಮ್ಮ ಬ್ಯಾರಲ್ಗಳಲ್ಲಿ ಉಲ್ಲೇಖ ಮಾಡ್ತಿದ್ರು. ಹಾಗಾಗಿ ಆಟ್ಲೆ ಅವರ ಉತ್ತರ ನೆನಪಿರ್ಲಿ. ಯಾವ ವ್ಯಕ್ತಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅನ್ನ ಸೈನ್ ಮಾಡ್ದ, ಆ ವ್ಯಕ್ತಿ ಹೇಳ್ತಾನೆ, ಇವತ್ತು ನಾವು ಭಾರತಕ್ಕೆ ಸ್ವತಂತ್ರ ಕೊಡ್ಲಿಲ್ಲ ಅಂದ್ರೆ ಭಾರತವೇ ನಮ್ಮನ್ನ ಭಾರತದಿಂದ ಒದ್ದು ಓಡಿಸುತ್ತೆ. ಅವಮಾನದಿಂದ ಬರೋದ್ಕಿಂತ ಮರ್ಯಾದೆಯನ್ನ ಉಳಿಸ್ಕೊಂಡು ಸ್ವತಂತ್ರ ನಾವೇ ಕೊಡೋದು ಉತ್ತಮ ಅಂತ ಸ್ವತಂತ್ರ ಸಿಕ್ಕಿದ್ದು. ಅದಕ್ಕೆ ಕಾರಣ ಇಂಡಿಯನ್ ನ್ಯಾಷನಲ್ ಆರ್ಮಿ. ಇಷ್ಟೇ ಅಲ್ಲ, ಮಿಲಿಟರಿಯ ರಿಪೋರ್ಟ್ಸ್ ಆಗಿರ್ಬೋದು, ಇಂಡಿಯನ್ ಬ್ಯೂರೋ ರಿಪೋರ್ಟ್ಸ್ ಆಗಿರ್ಬೋದು, ಸಾಕಷ್ಟು ರಿಪೋರ್ಟ್ಸ್ ಗಳ ಮೂಲಕ ಸ್ವತಂತ್ರಕ್ಕೆ ಇದು ಇದೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅದೇ ಪ್ರೈಮ್ ಮಿನಿಸ್ಟರ್ ಆಟ್ಲಿ ಪಶ್ಚಿಮ ಬಂಗಾಳಕ್ಕೆ ಬಂದಾಗ 1956 ಅಲ್ಲಿ ಪಾಣಿ ಚಕ್ರವರ್ತಿ ಅವರು, ಏನು ಪಾಣಿ ಭೂಷಣ್ ಚಕ್ರವರ್ತಿ ಚೀಫ್ ಜಸ್ಟಿಸ್ ಆಫ್ ಕಲ್ಕತ್ತಾ ಆಗಿದ್ರು, ಮತ್ತೆ ಆಕ್ಟಿಂಗ್ ಗವರ್ನರ್ ಆಫ್ ಬೆಂಗಾಲ್ ಆಗಿದ್ರು. ಅವರು ಕೂಡ ಇದೇ ಪ್ರಶ್ನೆನ ಕೇಳ್ತಾರೆ, ವಾಟ್ ಈಸ್ ದ ರೀಸನ್ ಫಾರ್ ಪ್ರೈಮ್ ಮಿನಿಸ್ಟರ್ ಆಟ್ಲಿ ಟು ಗಿವ್ ಇಂಡಿಪೆಂಡೆನ್ಸ್ ಅಂದಾಗ, ಯಾಕಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೂಡ ಫ್ಲಾಪ್ ಆಗಿತ್ತು, ಸೆಕೆಂಡ್ ವರ್ಲ್ಡ್ ವಾರ್ ಗೆದ್ದಿದ್ರಿ, ಇಷ್ಟಾದರ ಬಳಿಕವೂ ಕೂಡ ನೀವು ಭಾರತಕ್ಕೆ ಸ್ವತಂತ್ರ ಯಾಕೆ ಕೊಡ್ತೀರಿ ಅಂದಾಗ ಆಗ್ಲೂ ಅದೇ ಮಾತನ್ನ ಹೇಳ್ತಾರೆ, ಜಸ್ಟ್ 3 words, ಇಂಡಿಯನ್ ನ್ಯಾಷನಲ್ ಆರ್ಮಿ, ಸುಭಾಷ್ ಚಂದ್ರ ಬೋಸ್. This was the vibes which Subhash Chandra Bose has created in the ಇಡೀ ಇಂಡಿಯಾದಲ್ಲಿ ಇಂಥ ಒಂದು ವಾತಾವರಣ ಸೆಟ್ ಮಾಡಿರ್ತಾರೆ. ಇಡೀ ಪ್ರತಿಯೊಂದು ಸಾಮಾನ್ಯ ಜನರು ಕೂಡ ಭಾರತದ ಏಕತೆಗೆ, ಭಾರತದ ಅಖಂಡತೆಗೋಸ್ಕರ ಮುಂದೆ ಬಂದು ಹೋರಾಟ ಮಾಡ್ಲಿಕ್ಕೆ ಅಂತ ಸಜ್ಜಾಗಿ ನಿಂತಿರ್ತಾರೆ. ಅದು ಸುಭಾಷ್ ಚಂದ್ರ ಬೋಸರ ಐಎನ್ಎಯ ಪ್ರಭಾವ ಆಗಿದೆ. ಯೋಚನೆ ಮಾಡಿ, ಒಂದು ವ್ಯಕ್ತಿ ಕೊಟ್ಟಂತ ಕರೆಗೆ ಐಎನ್ಎ ಇಷ್ಟೆಲ್ಲ ಪ್ರಭಾವ ಮಾಡಲಿಕ್ಕೆ ಸಾಧ್ಯ ಏನು ಅಂದ್ರೆ, ಇದ್ದಿದ್ದು 60,000 ಜನ ಸೈನಿಕರು, ಫುಲ್ಲಿ ಟ್ರೈನ್ಡ್ ಆಗಿಲ್ಲದೆ ಇದ್ದಂತವ್ರು ಸಾಕಷ್ಟು ಜನ ಇದ್ದರು. 60,000 ಸೈನಿಕರಲ್ಲಿ ಐಎನ್ಎ ಅನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. 24,000 ಜನ, 24, ಆಲ್ಮೋಸ್ಟ್ 1/3 ಆಫ್ ಆರ್ಮಿ ನಮಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಮಣಿಪುರದಲ್ಲಿ ಹೋರಾಟವನ್ನ ಮಾಡಬೇಕಾದ್ರೆ ಈ ಹೋರಾಟದ ಪ್ರತಿಫಲವಾಗಿ ಸ್ವಾತಂತ್ರ್ಯ ಪಡ್ಕೊಂಡಿರುವಂತದ್ದು. ಅದರಲ್ಲೂ ಈ ವರ್ಲ್ಡ್ ವಾರ್ ಅಲ್ಲಿ ಜಪಾನ್ ಇನ್ನೇನು ಕುಸ್ತು ಬಿದ್ದಾಗ ತಿನ್ಲಿಕ್ಕೆ ಆಹಾರ ಇರ್ಲಿಲ್ಲ, ಗುಂಡುಗಳಿರ್ಲಿಲ್ಲ. ಎಷ್ಟೋ ದಿನ ನಮ್ಮ ಸೈನಿಕರು, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರು, ಆ ಮಣಿಪುರದಲ್ಲಿ ಜೋರು ಮಳೆ, ತಿನ್ಲಿಕ್ಕೆ ಆಹಾರ ಸಿಕ್ಕಿಲ್ಲ, ಅಲ್ಲಿನ ಹುಲ್ಲನ್ನ ತಿಂತ ತಮ್ಮ ಜೀವನವನ್ನ, ಕಡೆ ಉಸಿರನ್ನ ಉಳಿಸ್ಕೊಳ್ತಾ ಆ ಕಡೆ ಉಸಿರಿರೋವರೆಗೂ ಕೂಡ ಹೋರಾಟವನ್ನ ಮಾಡಿದ್ದಾರೆ. ಇನ್ನು ಸುಭಾಷ್ ಚಂದ್ರ ಬೋಸ್ ಅವ್ರ ಮೇಲೆ ಇಟ್ಟಂತ ನಂಬಿಕೆ
ಯಾಕಂದ್ರೆ ಅವರೇ ಹೇಳಿದ್ರಲ್ಲ, ನನಗೆ ರಕ್ತ ಕೊಡಿ, ನಾನು ನಿಮ್ಗೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಅಂತ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಅವ್ರು ಕೊಟ್ಟಂತ ಒಂದು ಕರೆಗೆ ಸಾಕಷ್ಟು ಜನ ತಾಯಂದಿರು ಬರ್ತಿದ್ರು, ತಮ್ಮ ಮೈ ಮೇಲಿದ್ದ ಒಡವೆಯನ್ನ ಸುಭಾಷ್ ಬಾಬು ಅವರ ಕೈ ಕೊಟ್ಬಿಟ್ಟು ಇದು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಒಂದು ದೃಶ್ಯವನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಒಂದು ತಾಯಿ, ಆಕೆಗೆ ಕೊಡ್ಲಿಕ್ಕೆ ಏನು ಬಂಗಾರ ಇರ್ಲಿಲ್ಲ, ಇದ್ದಿದ್ ಒಂದೇ ಒಂದು ಬಂಗಾರ, ಅದು ಅವಳ ಮಾಂಗಲ್ಯ. ತನ್ನ ಮಾಂಗಲ್ಯವನ್ನ ಬಿಚ್ಚಿ ಸುಭಾಷ್ ಬಾಬು ಕೈಯಲ್ಲಿ ನೀಡ್ತಾ ಹೇಳ್ತಾರಂತೆ, ನನ್ನ ಮಾಂಗಲ್ಯ ಮುಖ್ಯ ಅಲ್ಲ, ತಾಯಿ ಭಾರತೀಯ ಮಾಂಗಲ್ಯ ಮುಖ್ಯ, ಅದನ್ನ ನಾವು ವಿಧವೆ ಆಗ್ಲಿಕ್ಕೆ ಬಿಡಬಾರ್ದು, ಹಾಗಾಗಿ ನೀವು ಇದನ್ನ ತಗೊಳ್ಳಿ ಅಂತ ತಮ್ಮ ಮಾಂಗಲ್ಯವನ್ನ ಕೊಟ್ರೆ, ಇನ್ನೊಂದು ಕಡೆಯಿಂದ ಬಹುಶಃ ಈ ಘಟನೆ ನೀವು ಅರ್ಥ ಮಾಡ್ಕೊಂಡ್ರೆ ಆ ಸ್ವತಂತ್ರದ ಹಿಂದೆ ಇದ್ದಂತ ಕಷ್ಟಗಳಾಗಿರ್ಬೋದು, ಆ ನೋವುಗಳು ನಿಮ್ಗೆ ಗೊತ್ತಾಗತ್ತೆ. ಒಂದು ತಾಯಿ ಬಂದ್ ಹೇಳ್ತಾಳಂತೆ ಸುಭಾಷ್ ಚಂದ್ರ ಬೋಸ್ ಹತ್ರ, ನನ್ನ ಮಗನ್ನ ನೀವು ಆರ್ಮಿಗೆ ಸೇರಿಸ್ಕೊಳ್ಳಿ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಖಂಡಿತ ಸೇರಿಸ್ಕೊಳ್ತೀವಿ, ನಿಮ್ಮ ಮಗನನ್ನ ಕರ್ಕೊಂಡ್ ಬನ್ನಿ ಅಂದಾಗ ಆ ತಾಯಿ ಆ ಮಗನನ್ನ ಕರ್ಕೊಂಡ್ ಬರ್ತಾಳಂತೆ. ಆ ಮಗನಿಗೆ ಕಣ್ಣು ಕಾಣಿಸ್ತಿತ್ತು, ಅವನು ಕುರುಡ. ಸುಭಾಷ್ ಚಂದ್ರ ಬೋಸ್ ಕೇಳ್ತಾರಂತೆ, ಕುರುಡನನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ ಅಂದಾಗ ಅವನು ಉತ್ತರ ಕೊಡ್ತಾನಂತೆ, ಬಾಬು, ನನಗೆ ಕಣ್ಣು ಕಾಣಿಸ್ತಾ ಇರ್ಬೋದು, ನಾನು ಕೈಯಲ್ಲಿ ಬಂದೂಕನ್ನ ಹಿಡಿದು ಬ್ರಿಟಿಷರ ವಿರುದ್ಧ ಗುಂಡನ್ನ ಆರಿಸಿ ದಾಳಿ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಆದರೆ ಬ್ರಿಟಿಷರು ಆರಿಸಿದ ಗುಂಡನ್ನ ನಾನು ನನ್ನ ಎದೆಗೆ ಹೊಪ್ಪಿಸ್ಕೊಳ್ತೀನಿ, ಒಂದು ಗುಂಡನ್ನ ಕಡಿಮೆ ಮಾಡುವಂತ ಸಾಮರ್ಥ್ಯ ನನ್ನಲ್ಲಿದೆ, ಹಾಗಾಗಿ ನನ್ನೂ ಕೂಡ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿಸ್ಕೊಳ್ಳಿ ಅಂತ ಪ್ರೇರಿತ ಯುವಕರು ಇಂಡಿಯನ್ ಆರ್ಮಿಗೆ ಸೇರ್ಲಿಕ್ಕೆ ಅಂತ ಬರ್ತಿದ್ರು. ಇವತ್ತು ಸ್ವತಂತ್ರ ಪಡೆದಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಒಂದು ಸುಭಾಷ್ ಚಂದ್ರ ಬೋಸ್ ಮತ್ತೆ ಇಂಡಿಯನ್ ನ್ಯಾಷನಲ್ ಆರ್ಮಿ, ಮತ್ತೆ ಅಂತ ಸಾವಿರಾರು ಲಕ್ಷಾಂತರ ತಾಯಂದಿರು ತಮ್ಮ ಮಕ್ಕಳನ್ನ ದೇಶಕ್ಕೋಸ್ಕರ ರಾಷ್ಟ್ರಾಯ ಸ್ವಾವ ಇದಂ ನಾಮಮ ಅನ್ನುವ ಒಂದು ಕಲ್ಪನೆಯೊಟ್ಟಿಗೆ, ತಾಯಿ ಭಾರತೀಯ ಪಾದಕ್ಕೆ ನೀನು ಅರ್ಪಣೆ ಆಗಪ್ಪ, ಆಗ ನಿನ್ನಂತ ಮಗನನ್ನ ಎತ್ತಿದ್ದಕ್ಕೆ ನಾನು ನನ್ನ ಜೀವನ ಧನ್ಯ ಅಂತ ನಾನು ಭಾವಿಸ್ತೀನಿ ಅಂತ ತಮ್ಮ ಮಕ್ಕಳನ್ನ ಕೂಡ ಸ್ವತಂತ್ರದ ಚಳುವಳಿಗೆ ಕಳಿಸ್ಕೊಟ್ರಲ್ಲ, ಅಂತ ತಾಯಂದಿರ ತ್ಯಾಗದಿಂದ ಇವತ್ತು ನಮ್ಗೆ ಸ್ವತಂತ್ರ ಸಿಕ್ಕಿರುವಂತದ್ದು. ಸಾಕಷ್ಟು ಕ್ರಾಂತಿಕಾರಿಗಳ ಬಲಿದಾನದ ಪ್ರತೀಕವಾಗಿ ನಾವು ಇವತ್ತು ಸ್ವತಂತ್ರವನ್ನ ಅನುಭವಿಸ್ತಿರುವಂತದ್ದು. ಈ ಸ್ವತಂತ್ರ ಕೇವಲ ಬ್ರಿಟಿಷರು ಬಂದಾಗಿಂದ ನಿನ್ನೆ ಮೊನ್ನೆಯದ ಹೋರಾಟ ಅಲ್ಲ. ಭಾರತದ ಸ್ವಾತಂತ್ರ್ಯದ ಹೋರಾಟ ಶುರು ಆಗಿದ್ದು ಕ್ರಿಸ್ತಪೂರ್ವ 350ನೇ ಶತಕದಲ್ಲಿ. ಸುಮಾರು 2250 ವರ್ಷದ ಹಿಂದೆ ಯಾವ ಅಲೆಕ್ಸಾಂಡರ್ ಗ್ರೀಕ್ ಇಂದ ದಂಡೆತ್ತಿ ಬಂದ, ಆಗ ಅವನನ್ನ ಸಮರ್ಥವಾಗಿ ಹಿಮ್ಮೆಟ್ಟಿಸಿದಂತ ಪುರೂರವನಿಂದ ಆರಂಭವಾಗಿ ಗಾಂಧಿಯುಗವನ್ನ ದಾಟಿ ಸುಭಾಷ್ ಚಂದ್ರ ಬೋಸ್ರ 5ನೇ ನಂತರ ಸಿಕ್ಕಂತ ಸ್ವಾತಂತ್ರ್ಯ ಇದು. ಎಂತೆಂಥ ರಾಜರು, ಗ್ರೀಕರ ಆದ ಬಳಿಕ ಶಕರ ದಾಳಿ ಆಯ್ತು. ಸುಮಾರು 200 BC ಇಂದ 2ನೇ ಶತಮಾನದವರೆಗೂ ನಿರಂತರ ದಾಳಿ. ಅಷ್ಟನ್ನು ಸಮರ್ಥವಾಗಿ ನಮ್ಮ ರಾಜಂದಿರು, ನಮ್ಮ ರಾಣಿಯಂದಿರು ಅಂತಃಪುರವನ್ನ ಬಿಟ್ಟು ಬಂದು ನಮಗೋಸ್ಕರ ಹೋರಾಟ ಮಾಡಿದ್ದಾರೆ. ಅದಾದ ನಂತರ ಕುಶಾನರ ದಾಳಿ, 4ನೇ ಶತಮಾನ ಹೂಣರ ದಾಳಿ ಆಯ್ತು. 5ನೇ ಶತಮಾನ ಹೂಣರು, ಕುಶಾನರು ಎಲ್ಲರೂ ಕೂಡ ದಂಡೆತ್ತಿ ಬರ್ತಿದ್ರು. ಎಲ್ಲರನ್ನು ಕೂಡ ಸಮರ್ಥವಾಗಿ ಹಿಮ್ಮೆಟ್ಟಿಸಿದ್ವಿ. ಅದ್ರಲ್ಲೂ ಕೂಡ ಮೊಹಮ್ಮದ್ ಬಿನ್ ಕಾಸಿಂ ಬಂದಾಗ್ಲೂ ಕೂಡ ನಾವು ದಾಯಿರನ್ನ ನೆನ್ಪು ಮಾಡ್ಕೊಳ್ಳೇಬೇಕು. ಸಿಂಧು ಪ್ರಾಂತ್ಯವನ್ನ ಆಳ್ತಿದ್ದ ಕಟ್ಟ ಕಡೆಯ ಹಿಂದೂ ರಾಜ ದಾಹಿರ ಇವತ್ತು ಸ್ವತಂತ್ರಕ್ಕೆ ಅವನ ತ್ಯಾಗವೂ ಕೂಡ ಕಾರಣ ಇದೆ. ಕೇವಲ ರಾಜ ಅಷ್ಟೇ ಅಲ್ಲ, ರಾಜ ಯಾವಾಗ ಇನ್ನೇನು ಸೋಲ್ತಿದ್ದ ಅನ್ನುವ ಒಂದು ಸೂಚನೆ ಬರ್ತಿತ್ತು, ಆಗ ರಾಜನ ಮಕ್ಕಳಾದಂತಹ ಯುವ ರಾಣಿಯರಾದಂತಹ ಪರಿಮಳಾದೇವಿ, ಸೂರ್ಯಾದೇವಿ ಅಂತ ಹೆಣ್ಣು ಮಕ್ಕಳು ಕೂಡ ಕೈಯಲ್ಲಿ ಕತ್ತಿಯನ್ನ ಹಿಡಿದು ಹೋರಾಟಕ್ಕೆ ಬಂದ್ರಲ್ಲ, ಆ ಹೆಣ್ಣು ಮಕ್ಕಳ ಹೋರಾಟ ಶೌರ್ಯದಿಂದ ಇವತ್ತು ನಾವು ಸ್ವತಂತ್ರ ಭಾರತೀಯನ್ನು ಮುಕ್ತಿ ಮಾಡಿದ್ದೀವಿ. ಇವತ್ತು ನಾವು ಸ್ವತಂತ್ರ ಲಕ್ಷ್ಮೀ ಜೈ ಅಂತ ಜೋರಾಗಿ ಗಟ್ಟಿಯಾಗಿ ಜೈಕಾರ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಾದ ಬಳಿಕ ಸುಮಾರು ಒಂದು 500 ವರ್ಷಗಳ ಕಾಲ ಭಾರತ ತಣ್ಣಗಿತ್ತು. ಆಗ ಗೋರಿ ಬಂದ, ಅವನ ಅಘೋರವಾದ ವಿಚಿತ್ರವಾದ ಯುದ್ಧ ಕಲೆಗೆ ಮತ್ತೆ ಸಮರ್ಥವಾಗಿ ನಿಂತ ಧೀಮಂತ ನಾಯಕ ಮಹಾರಾಣಾ ಪ್ರತಾಪ್, ಅವರನ್ನು ಕೂಡ ಈ ಸಮಯದಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಅದಾದ ನಂತರ ಸಾಕಷ್ಟು ರಾಜರು ಇಡೀ ಭಾರತದ ಮೂಲೆಯಿಂದಲೂ ಕೂಡ, ಕಾಶ್ಮೀರವನ್ನ ತಗೊಂಡ್ರೆ ಕಾಶ್ಮೀರದ ರಾಜ ಲಲಿತಾದಿತ್ಯ ಆಗಿರ್ಬೋದು, ಮೊಘಲರನ ಮೇಲೆ ದಾಳಿ ಮಾಡಿದಾಗ ಔರಂಗಜೇಬನ ವಿರುದ್ಧ ಹೋರಾಟ ಮಾಡಿದ ನಮ್ಮ ಈಗಿನ ಈಸ್ಟ್ ಪಾರ್ಟ್ ಆಫ್ ದ ಇಂಡಿಯಾ, ನಾರ್ತ್ ಈಸ್ಟ್ ಇಂಡಿಯಾ ಅಂತ ಹೇಳ್ತಿರ್ತೀವಿ, ಅಲ್ಲಿನ ಅಹೋಮ್ ಡೈನೆಸ್ಟಿ ಆಗಿರ್ಬೋದು, ಅಲ್ಲಿ ಲಚಿತ್ ಬೋರ್ಫುಕನ್ ಅಂತ ದ ಜನರಲ್ ಆಫ್ ಆರ್ಮಿ, ಮತ್ತೆ ದಕ್ಷಿಣದಲ್ಲಿ ಶಿವಾಜಿ ಮಹಾರಾಜರಾಗಿರ್ಬೋದು, ಬುಂಡೇಲಖಂಡದ ರಾಜ ಛತ್ರಸಾಲ, ಸುಮಾರು 70 ವರ್ಷಗಳ ಕಾಲ ನಿರಂತರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಛತ್ರಸಾಲ. ಬುಂಡೇಲಖಂಡದ ರಾಜ
ಛತ್ರಸಾಲ 70 ವರ್ಷ 14 ವರ್ಷ ಹುಡುಗನಿದ್ದಾಗ ಅವನು ತನ್ನ ತಂದೆ ತೀರ್ಕೊಂಡಿದ್ದ ಬಳಿಕ ರಾಜ್ಯವನ್ನ ಸ್ವೀಕರಿಸ್ತಾನೆ. 70 ವರ್ಷ ಅವನ ಕಡೆ ಉಸಿರಿರೋವರೆಗೂ ಕೂಡ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾನೆ. ಇದೆಲ್ಲದರ ನಂತರ ಆದಂತ ಮೊಘಲರ ನಂತರವಾಗಿದ್ದ ದಾಳಿಯೇ ಬಹುಶಃ ಅತ್ಯಂತ ಉತ್ಕೃಷ್ಟವಾದ ಹೋರಾಟ ಯಾವುದು ಅಂದ್ರೆ ಅದು ನಮ್ಮ 16ನೇ ಶತಮಾನದಲ್ಲಿ ಬಂದಂತಹ ಪೋರ್ಚುಗೀಸರಾಗಿರ್ಬೋದು, ಡಚ್ಚರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ನಂತರದಲ್ಲಿ ಬ್ರಿಟಿಷರು. ಕೊತ್ತಂಬರಿ ಮಾರ್ತೀವಿ ಅಂತ ಬಂದ್ರು, ಕಾಳು ಮೆಣಸನ್ನ ಮಾರ್ತೀವಿ ಅಂತ ಬಂದ್ರು, ಕೈಯಲ್ಲಿ ತಕ್ಕಡಿಯನ್ನ ಇಟ್ಕೊಂಡು ಬಂದ್ರು. ಇದರ ಜೊತೆಯಲ್ಲೇ ಒಂದು ವಿಶಿಷ್ಟವಾದ ಒಂದು ದೇಶದಲ್ಲಿ ಇನ್ನೊಂದು ದೇಶವನ್ನ ಸೃಷ್ಟಿ ಮಾಡುವಂತ ಕಲೆ ಒಟ್ಟಿಗೆ ಒಂದು ರಾಜರಿಗೂ ಇನ್ನೊಂದು ರಾಜರಿಗೂ ತಂದಿಡುವಂತ ಒಂದು ಮನೋಚಿಂತನೆಯೊಂದಿಗೆ ಬಂದ್ರು. 1757ರಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಸಿರಾಜುದ್ದೌಲನನ್ನ ಸೋಲಿಸಿ ಮೊಟ್ಟ ಮೊದಲಿಗಾಗಿ ಬ್ರಿಟಿಷ್ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸ್ಲಿಕ್ಕೆ ಶುರುವಾಯಿತು. ಆ ಘಟನೆ ಕೆಲವು ಅಂಗುಳಿ ಗಣನೀಯ ಮಾತ್ರ, ಕೆಲವು ಜನರು ಇದ್ದಿದ್ದು. ಅವರು ಹೋರಾಟದ ಬಳಿಕ ಶುರು ಆಗಿದ್ದೆ ಬ್ರಿಟಿಷ್ ಸರ್ಕಾರದ ಆಡಳಿತ. ನಮ್ಗೆ ಗೊತ್ತಿದೆ, ಇದಾದ ನಂತರ ಬಳಿಕ ಸಾಕಷ್ಟು ರಾಜರು ತುಂಡು ಸಂಸ್ಥಾನಗಳಲ್ಲೂ ಕೂಡ ಅವರು ತಮಿಳುನಾಡಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು, ನಮ್ಗೆ ರಾಜ ದಳವಿಯವರಾಗಿರ್ಬೋದು, ಅಥವಾ ಪಳಶ್ಮಿ ಸಿಂಹ, ಕೇರಳದ ಸಿಂಹ ಅಂತ ಕರ್ಸ್ಕೊಂಡಂತ ಪಳಶ್ಮಿ ರಾಜ ಆಗಿರ್ಬೋದು. ಈ ರೀತಿ ಒಂದೊಂದು ಪ್ರಾಂತ್ಯಗಳಲ್ಲೂ ಸಾಕಷ್ಟು ರಾಜರು ಮಹಾರಾಜರುಗಳು ಕೂಡ ಹೋರಾಟವನ್ನ ಮಾಡೇ ಇದ್ದಾರೆ. ಇದರ ಎಲ್ಲರ ಜೊತೆಗೆ ಕೇವಲ ರಾಜರಷ್ಟೇ ಅಲ್ಲ, ಈ ಸ್ವತಂತ್ರಕ್ಕೆ ಬಹಳ ಮುಖ್ಯವಾಗಿ ಕಾರಣ ಈ ಸ್ವತಂತ್ರ ಒಂದು ರಾಜರಿಂದ ಜನಸಾಮಾನ್ಯರಲ್ಲೂ ಕೂಡ ಆ ಕಿಚ್ಚನ್ನ, ಆ ರಾಷ್ಟ್ರಭಕ್ತಿಯನ್ನ, ಆ ರಾಷ್ಟ್ರ ಪ್ರೇಮ ಅರಳಿಕೆ ಕಾರಣ ಅದು ನಮ್ಮ ರೈತರಂದ್ರೆ ತಪ್ಪಿಲ್ಲ. ಯಾಕಂದ್ರೆ 1875ರ ಇಸ್ವಿ ಪಶ್ಚಿಮ ಬಂಗಾಳ, ಬಿಹಾರ್ ಮತ್ತು ಉತ್ತರ ಪ್ರದೇಶದ ಭಾಗದಲ್ಲಿ ಬ್ರಿಟಿಷರು, ಈಸ್ಟ್ ಇಂಡಿಯಾ ಕಂಪನಿಯವರು ಏನ್ ಬಂದಿದ್ರು, ಅವರು ಅಲ್ಲಿ ನೀಲಿ ಮರವನ್ನ ಬೆಳೆಸ್ತಿದ್ದಂತ ಸಾಕಷ್ಟು ಜನರಲ್ಲಿ, ರೈತರಲ್ಲಿ ಒಂದಿಷ್ಟು ಕಾನೂನುಗಳನ್ನ ತರಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಕಾನೂನುಗಳ ಮೂಲಕ ಅವರು ಪ್ರದೇಶವನ್ನ ಆಕ್ರಮಣ ಮಾಡೋದು ಮತ್ತೆ ನಮ್ಮ ತೋಟಗಳನ್ನ ಆಕ್ರಮಣ ಮಾಡುವಂತ ಸಾಕಷ್ಟು ರೀತಿಯಲ್ಲಿ ಅವರು ಚಳವಳಿಯನ್ನ ಪ್ರಾರಂಭ ಮಾಡಿದ್ರು. ಆಗ ನಡೆದಿದ್ದೆ ನೀಲಿ ಆಂದೋಲನ ಅಂತ ಒಂದು ರೈತ ಚಳವಳಿ. ಆ ಬ್ರಿಟಿಷ್ ಎಷ್ಟು ನೀಚ ಬುದ್ಧಿಯ ಬ್ರಿಟಿಷರು ಪ್ಲಾಂಟರ್ಸ್ ಗಳಂತ ಕರೀತಿದ್ರು. ಅವರು ನಮ್ಮ ರೈತರಿಗೆ ಒತ್ತಾಯ ಪೂರ್ವಕವಾಗಿ ತಮ್ಮ ಆಸ್ತಿಯನ್ನ ಬರ್ಸ್ಕೊಳ್ಳೋದು, ಒತ್ತಾಯ ಪೂರ್ವಕವಾಗಿ ತಿಂಗಳಿಗೆ ಇಷ್ಟು ಕಂದಾಯ ಕಟ್ಟಬೇಕು ಅಂತ ಒಂದಿಷ್ಟು ಅವರ ಮೇಲೆ ಹೇರೋ ಅಂತದ್ದು, ಇದೆಲ್ಲವನ್ನ ಮಾಡ್ತಿದ್ರು. ಅಷ್ಟೇ ಅಲ್ಲ, ರಾತ್ರಿಯ ಹೊತ್ತಿನಲ್ಲಿ ಆ ಕಂದಾಯವನ್ನ ಕಟ್ಲಿಕ್ಕೆ ಪುರುಷರೆಲ್ಲ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಬರ್ಬೇಕು ಅಂತ ಒಂದು ಆಜ್ಞೆಯನ್ನ ಹೊರಡಿಸ್ತಾರೆ. ನಮ್ಮ ಸಾಕಷ್ಟು ಜನ ಹೆಣ್ಣು ಮಕ್ಕಳು ರಾತ್ರಿಯ ಹೊತ್ತು, ನಕ್ಷತ್ರ ಮಿನುಗುವ ಹೊತ್ತು ಕಂದಾಯ ಕಟ್ಲಿಕ್ಕೆ ಅಂತ ಹೋಗ್ತಿದ್ರು. ಬೆಳಗಿನ ಜಾವ ಬರ್ಬೇಕಾದ್ರೆ ಕಣ್ಣೀರ್ ಹಾಕಿಕೊಂಡು ಬರ್ಬೇಕಿತ್ತು. ಮತ್ತೆ ಸಾಕಷ್ಟು ಜನ ಹೆಣ್ಣುಮಕ್ಕಳು ತಮ್ಮ ಶೀಲವನ್ನ ಕಳೆದುಕೊಂಡು ಮಾನ ಹೋದ ಬಳಿಕ ಈ ಸೀರೆ ಏಕೆ ಅಂತ ಮನೆಗೂ ಬರದೆ ಬರುವ ದಾರಿಯಲ್ಲಿ ಮರಕ್ಕೆ ಅವರು ಶರಣಾಗಿ, ಅವರು ನೇಣಿಗೆ ಶರಣಾಗಿ. ಇಷ್ಟೆಲ್ಲದರ ಪರಿಣಾಮವಾಗಿ ಯಾವಾಗ ನಮ್ಮ ದೇಶದ ಸ್ತ್ರೀ ವಿಷಯಕ್ಕೆ ಬರುತ್ತೆ, ಹಾಗೆ ಸುಮ್ಮನಿರೋದಿಲ್ಲ. ಎಲ್ಲ ರೈತರು ಸೇರಿ ಆಗ ಒಂದು ಬಂಡಾಯವನ್ನ ಹೇರ್ತಾರೆ. ಬ್ರಿಟಿಷರ ವಿರುದ್ಧ ಬಂಡಾಯ ಎಷ್ಟರ ಮಟ್ಟಿಗೆ ಪ್ರಭಾವ ಆಗ್ತದೆ ಅಂದ್ರೆ, ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿ ಚಾಕು ಆಗಿರ್ಬೋದು, ತಟ್ಟೆಗಳಾಗಿರ್ಬೋದು, ಮತ್ತೆ ಬಿಂದಿಗೆಗಳನ್ನ ತಗೊಂಡು, ಯಾಕಂದ್ರೆ ಅವ್ರ ಹತ್ರ ಬಂದೂಕಿಲ್ಲ, ಕತ್ತಿ ಇಲ್ಲ, ಆದ್ರೆ ಕೈಯಲ್ಲಿ ಒಂದು ಕೊಡಲಿಯನ್ನ ಹಿಡ್ಕೊಂಡು, ಒಂದು ಮಚ್ಚನ್ನ ಹಿಡಿದುಕೊಂಡು ಬ್ರಿಟಿಷರ ಪ್ರತಿಯೊಂದು ಪ್ಲಾಂಟರ್ಸ್ ಗಳ ಮೇಲೆ ಆಕ್ರಮಣ ಮಾಡಿದ್ರು, ದಾಳಿಯನ್ನ ಮಾಡಿದ್ರು, ದೊಡ್ಡ ಚಳುವಳಿ ಮಾಡಿದ್ರು. ಇದರ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರದಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಗಿತ್ತು. ಅವರ ರಾಜಕೀಯದಲ್ಲಿ ಒಂದಿಷ್ಟು ಕಾನೂನನ್ನ ತರಲಿಕ್ಕೆ ಪ್ರೇರಣೆ ನೀಡಿದ್ರು. ಮತ್ತೆ ಇಡೀ ರಾಷ್ಟ್ರದಲ್ಲೇ ಕೂಡ ಜನಸಾಮಾನ್ಯರು ಕೂಡ ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ಬುನಾದಿ ಹಾಕಿದ್ದು ಆ ಒಂದು ಚಳುವಳಿ. ಕೇವಲ ರೈತರಷ್ಟೇ ಅಲ್ಲ, ನಮ್ಮ ಸ್ವತಂತ್ರವನ್ನ ಪಡೆದುಕೊಳ್ಳುವಲ್ಲಿ ಸಾಕಷ್ಟು ವನವಾಸಿಗಳ ಪಾತ್ರ ತುಂಬಾನೇ ಇದೆ. ನಿಮ್ಗೆ ಹಾಗೆ ಒಂದೆರಡು ಹೇಳ್ಬೇಕು ಅಂದ್ರೆ, ಸಾಕಷ್ಟು ವನವಾಸಿಗಳು ಅವರ ಸ್ವಾಭಿಮಾನಕ್ಕೆ ಒಂದು ಪ್ರಶ್ನೆಯಾಗಿ ಬಂದಾಗ ಸಾಕಷ್ಟು ವನವಾಸಿಗಳು, ಅದರಲ್ಲೂ ಸಂತಾಲರ ಹೋರಾಟ ಅಂತ ಒಂದು ದೊಡ್ಡ ಹೋರಾಟ, ಪಶ್ಚಿಮ ಬಂಗಾಳದಲ್ಲೂ ಜಂಗಲ್ ಮಹಲ್ ಅನ್ನೋ ಕಾಳಗ, ಇವೆಲ್ಲವೂ ಕೂಡ ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕಿಂತ ಮುಂಚೆ ನಡೆದಂತ, ಅಂದ್ರೆ ಎಷ್ಟು ವರ್ಷದ ಹೋರಾಟ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ ಅನ್ನೋ ಒಂದು ಕಲ್ಪನೆಗೋಸ್ಕರ ನಿಮ್ಗೆ ಹೇಳ್ತಿರುವಂತದ್ದು.
ಸ್ವತಂತ್ರ ಪೂರ್ವದಲ್ಲೂ ಕೂಡ ವನವಾಸಿಗಳ ಪಾತ್ರ ಬಹಳನೇ ಇದೆ. ನಾವು ಬಿರ್ಸಾ ಮುಂಡನ ಕಥೆ ಕೇಳಿದ್ದೀವಿ ಜಾರ್ಖಂಡ್ ಅಲ್ಲಿ, ಅದೇ ರೀತಿ ಸಂತಲರ ಹೋರಾಟ ಆಗಿರ್ಬೋದು, ಮತ್ತೆ ಆಂಧ್ರ ಪ್ರದೇಶದಲ್ಲಿ ನಮ್ಗೆ ಆಲೂರಿ ಸೀತಾರಾಮ ರಾಜು ಅವರು ಒಂದು ವನವಾಸಿಗಳನ್ನ ಬುಡಕಟ್ಟು ಜನಾಂಗವನ್ನ ಕಟ್ಟಿಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ದಾಗಿರ್ಬೋದು, ಮತ್ತೆ ರಾಣಿ ಗೈಡಿಯೋಲ್ ಅನ್ನುವಂತ ಅಸ್ಸಾಂ ಭಾಗದಲ್ಲಾಗಿರ್ಬೋದು. ಸೊ ಈ ರೀತಿ ಎಲ್ಲಾ ಭಾಗದಲ್ಲೂ ಕೂಡ ವನವಾಸಿಗಳ ಪಾತ್ರ ಬಹಳ ಮುಖ್ಯ ಇದೆ. ತಮ್ಮ ಬಿಲ್ಲು ಬಾಣದಲ್ಲಿ ಒಂದು ಕೈಯಲ್ಲಿ ಒಂದು ಕೊಳಲಿಯನ್ನ ಹಿಡ್ಕೊಂಡು ಅವರು ಹೋರಾಟವನ್ನ ನಮಗೋಸ್ಕರ ಮಾಡಿದ್ದಾರೆ. ಇದೆಲ್ಲದರ ಪ್ರತೀಕವಾಗಿ ಯಾವಾಗ ಈ ಕಿಚ್ಚು ಹರಡ್ತಿತ್ತು ಆಗ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 1857 ಪ್ರಪ್ರಥಮ ಸ್ವಾತಂತ್ರ್ಯ ಮೇರಿ ಝಾನ್ಸಿ ನೈ ದೂಂಗಿ ಅಂತ ಅಬ್ಬರಿಸಿದಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಂದ ನಾನಾ ಸಾಹೇಬ ಮತ್ತೆ ನಾನಾ ಸಾಹೇಬನ ಏಜೆಂಟ್ ಆದ ರಂಗರಾವ್ ಮೂಲಕ ಬರೀ ಕರ್ನಾಟಕದಲ್ಲೇನೆ ನರಗಂಗದ ನರಕೇಸರಿ ಬಾಬಾ ಸಾಹೇಬರಾಗಿರ್ಬೋದು, ಮುಂಡರಗಿ ಭೀಮರಾಯರಾಗಿರ್ಬೋದು, ಬ್ರಿಟಿಷರ ವಿರುದ್ಧ ರಣಕಳೆಯನ್ನ ಮೊಳಗಿಸಿದ ರಾಜ ಚಿಕ್ಕ ವೆಂಕಟಪ್ಪ ನಾಯಕರಾಗಿರ್ಬೋದು, ಕೇವಲ ಕರ್ನಾಟಕದಲ್ಲಿ ಯಾವ ರೀತಿ ಒಂದೊಂದು ಕ್ರಾಂತಿ ಹುಟ್ಕೊಳ್ತು ಅದೇ ರೀತಿ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಈ ರೀತಿ ಕ್ರಾಂತಿ ಹುಟ್ಕೊಳ್ತು ಅದರ ಸೇನಾ ನಾಯಕ ತಾತ್ಯಾ ಟೋಪೆ. ಬ್ರಿಟಿಷ್ ಅಧಿಕಾರಿ ಉಲ್ಲೇಖ ಮಾಡ್ತಾನೆ, at there been an half a dozen of Tatya Tope, the history of India's first war of independence would have been quite different. ಕೇವಲ 6 ಜನ ತಾತ್ಯಾ ಟೋಪೆರ್ ಅಂತ ದಂಡನಾಯಕರಿದ್ದಿದ್ರೆ ಆ ಯುದ್ಧದ ಪರಿಣಾಮ ಬೇರೆನೆ ಆಗ್ತಿತ್ತು ಅಂತ ದಾಖಲಾಗ್ತದೆ. ಇಂಥ ಭಾರಿ ಹೋರಾಟ ಮಾಡಿದ್ದು 1857 ಸಂಗ್ರಾಮ. ಅದಾದ ಬಳಿಕವೂ ಕೂಡ 1-2 ವರ್ಷಗಳ ಕಾಲ ಆ ರಾಜರು ತುಂಡು ಸಂಸ್ಥಾನಗಳ ಒಂದಿಷ್ಟು ಹೋರಾಟವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ 1860 ಸಂಪೂರ್ಣ ಭಾರತವನ್ನ ಬ್ರಿಟಿಷ್ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಅದಾದ 2 ದಶಕ ನಿಶಬ್ದವಾಗಿದ್ದ ಭಾರತವನ್ನ ಮತ್ತೆ ಗುಡುಗಿ ಎಬ್ಬಿಸಿದ್ದು ಇಬ್ಬರು ಪ್ರಮುಖ ವ್ಯಕ್ತಿಗಳಂತ ಹೇಳ್ಬೋದು. 1870 ಸಮಯ, 1865ರಿಂದ 70 ಸಮಯ, ಈ ಇಬ್ಬರು ಕೂಡ ಪ್ರಪ್ರಥಮ ಸ್ವತಂತ್ರ ಸಮಯದಲ್ಲಿ ಕಣ್ಣಾರೆ ಕಂಡವರು ಮತ್ತೆ ಅಷ್ಟು ಕಥೆಯನ್ನ ಕಿವಿಯಾರೆ ಕೇಳಿದವರು. ಹಾಗಾಗಿ ಸ್ಫೂರ್ತಿಗೊಂಡಂತ ಇಬ್ಬರನ್ನ ನೆನೆಸ್ಕೊಳ್ಬೇಕು. ಈ ಸ್ವತಂತ್ರ ಪೂರ್ವದಲ್ಲಿ ಸಾಕಷ್ಟು ವಿಧದಲ್ಲಿ ಸ್ವತಂತ್ರ ಸಿಗ್ಲಿಕ್ಕೆ ಕಾರಣಕರ್ತರಾಗಿದ್ದು ಅದರಲ್ಲಿ ಪ್ರಮುಖವಾಗಿ ಸದ್ಗುರು ರಾಮ್ ಸಿಂಗ್ ಕೂಕಾ ಅಂತ. ನಾವೇನಿವತ್ತು ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿಯನ್ನ ನೋಡ್ತೀವಿ, ಅದಕ್ಕೂ ಮೊದಲೇ ಇಡೀ ಭಾರತದಲ್ಲಿ ಪ್ರಥಮ ಬಾರಿಗೆ ಅಸಹಕಾರ ಚಳುವಳಿಯ ಮೂಲಕ ಯಾವ ರೀತಿ ಬ್ರಿಟಿಷರ ವಿರುದ್ಧ ಬಂಡಾಯವನ್ನ ಹೇಳ್ಬೇಕು, ಚಳುವಳಿಯನ್ನ ಪ್ರಾರಂಭ ಮಾಡ್ಬೇಕು ಅನ್ನೋದನ್ನ ಕಳಿಸ್ಕೊಟ್ಟಿದ್ದು ಅದು ಸದ್ಗುರು ರಾಮ್ ಸಿಂಗ್ ಕೂಕಾ ಮತ್ತು ಅವರ ಕೂಕಾ ಕ್ರಾಂತಿ ಅಂತಾನೆ ಕರಿಬಹುದು. ಕೇವಲ ಅಸಹಕಾರ ಚಳುವಳಿ ಅಷ್ಟೇ ಅಲ್ಲ, ನಮ್ಮ ಸ್ವಾವಲಂಬಿ, ನಾವು ನಮ್ಮ ಬಟ್ಟೆಯನ್ನ ನಾವೇ ತಯಾರಿಸ್ಕೊಳ್ತೀವಿ, ಬ್ರಿಟಿಷರ ಉದ್ಯೋಗವನ್ನ ಮಾಡೋದಿಲ್ಲ, ಅವರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರ್ಬೋದು, ಬ್ರಿಟಿಷರ ರೈಲುಗಳಲ್ಲಿ ಪ್ರಯಾಣ ಮಾಡೋದಿಲ್ಲ, ಮತ್ತೆ ಈ ರೀತಿ ಸಾಕಷ್ಟು ವಿವಿಧ ರೀತಿಯಲ್ಲಿ ಸದ್ಗುರು ರಾಮ್ ಸಿಂಗ್ ಕೂಕಾ ಅವರ ನಾನ್ ಕೋಪರೇಷನ್ ಮೂವ್ಮೆಂಟ್ ಅನ್ನ ಪ್ರಾರಂಭ ಮಾಡಿದ್ರು. ಅವರನ್ನ ರಂಗೂನ್ ಜೈಲಿಗೆ ತಗೊಂಡೋಗಿ ಸುಮಾರು 15 ವರ್ಷದ ಬಳಿಕ ಅವರು ಹುತಾತ್ಮರಾಗ್ತಾರೆ. ಆ ಲೆಗಸಿಯನ್ನ ಕಂಟಿನ್ಯೂ ಮಾಡಿದ್ರು. ಹಾಗೆ ನೆನಪು ಮಾಡ್ಕೊಳ್ಳಿ, 1880ರಿಂದ ಹಿಡಿದು ಅವರಿಗೆ ಪ್ರೇರಣೆಯಾಗಿ ಬಂದಂತವ್ರೆ ಆ ಸಿಖ್ ವೀರರು ಅಂದ್ರೆ ತಪ್ಪಿಲ್ಲ. ಅದು ಭಗತ್ ಸಿಂಗಿನ ಚಿಕ್ಕಪ್ಪ ಅಜಿತ್ ಸಿಂಗ್ ಆಗಿರ್ಬೋದು, ನಂತರದಲ್ಲಿ ಭಗತ್ ಸಿಂಗ್, ಅದಾದ ನಂತರ ಉಧಮ್ ಸಿಂಗ್, ಈ ರೀತಿ ಆ ಲೆಗಸಿ ಕಂಟಿನ್ಯೂ ಆಗ್ಲಿಕ್ಕೆ ಬುನಾದಿ ಹಾಕಿಕೊಟ್ಟಿದ್ದು ಇದು ಸದ್ಗುರು ರಾಮ್ ಸಿಂಗ್ ಕೂಕಾ ಅಂದ್ರೆ ತಪ್ಪಾಗೋದಿಲ್ಲ. ಇದು ಈ ಭಾಗದ ಸೆಕ್ಟರ್ಸ್. ಆದ್ರೆ ಇನ್ನೊಂದು ಕಡೆಯಿಂದ ಕ್ರಾಂತಿಕಾರಿಗಳು, ಅದಕ್ಕೆ ಕಿಡಿಯನ್ನ ಹಾಕಿದ್ರು ನಮ್ಗೆ ಗೊತ್ತೇ ಇದೆ. ಆದ್ಯ ಕ್ರಾಂತಿಕಾರಿ ವಸುದೇವ ಬಲವಂತ ಫಡ್ಕೆ ಕೈಯಲ್ಲಿ ಒಂದು ತಮಟೆಯನ್ನ ಹಿಡ್ಕೊಂಡು ಹಳ್ಳಿ ಕಾಡು ಮೇಡುಗಳನ್ನ ತಿರುಗಾಡ್ತಾ, ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಣ ಅಂತ ರಾಮೋಶಿ ಜನರನ್ನೆಲ್ಲರ ಸೇರಿಸ್ಕೊಂಡು ಏನು ಕರೆಯನ್ನ ಕೊಟ್ರಲ್ಲ ಆ ವಸುದೇವ ಬಲವಂತ ಫಡ್ಕೆ 1875ರಲ್ಲಿ ಆ ಒಂದು ಸ್ವತಂತ್ರದ ಜ್ವಾಲೆಯನ್ನ ಹಬ್ಬಿಸ್ತಾರೆ. ಆಗ ಕ್ರಾಂತಿಕಾರಿ ಚಳವಳಿಗಳು ಪ್ರಾರಂಭ ಆಗ್ತದೆ. ಆ ಲೆಗಸಿಯನ್ನ ಕಂಟಿನ್ಯೂ ಮಾಡಿದೊಂದು ನಿಮ್ಗೆ ಕ್ಲೂ ಅನ್ನ ಕೊಡ್ಬೇಕು ಅಂದ್ರೆ, ವಸುದೇವ ಬಲವಂತ ಫಡ್ಕೆ ಅಲ್ಲಿಗೆ ಲಿಂಕ್ ಆಗಿ ಬಂದಿದ್ದು ಅಣ್ಣಾ ಸಾಹೇಬ್ ಪಟ್ವರ್ಧನ್ ಅಂತ. ಅವರು ವಕೀಲರು, ವೈದ್ಯರು, ಪತ್ರಕರ್ತರು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಮಹರ್ಷಿ. ಎಷ್ಟರ ಮಟ್ಟಿಗೆ ಅಂದ್ರೆ ಇಷ್ಟು ವಸುದೇವ ಬಲವಂತ ಫಡ್ಕೆಯ ಚಿಂತನೆಯನ್ನ ಮುಂದೆ ಪಾಸ್ ಆನ್ ಮಾಡಿದ್ದ ಆ ಗ್ಯಾಪ್ ಅದು ಅಣ್ಣಾ ಸಾಹೇಬ್ ಪಟ್ವರ್ಧನ್ ಅವರೇ ಬಾಲ ಗಂಗಾಧರ ತಿಲಕರಿಗೆ ಮಾರ್ಗದರ್ಶಕರು ಮತ್ತೆ ಗುರುಗಳು. ಅಲ್ಲಿಂದ ಬಾಲ ಗಂಗಾಧರ ತಿಲಕ್ ಅವರಿಂದ ಶ್ಯಾಮ್ಜಿ ಕೃಷ್ಣವರ್ಮರು ಬಂದ್ರು. ಇದು 1905-7 ಇಸ್ವಿ ತನಕ ಕೃಷ್ಣವರ್ಮರು, ಅಲ್ಲಿಂದ ಸಾವರ್ಕರ್, ಮತ್ತೆ ಅದೇ ಬಾಲ ಗಂಗಾಧರ ತಿಲಕರ ಸಂಪರ್ಕಕ್ಕೆ ದಕ್ಷಿಣ ಭಾಗದಿಂದ ವಿ.ಓ. ಚಿದಂಬರಂ ಪಿಳ್ಳೈ ಆಗಿರ್ಬೋದು, ಮತ್ತೆ ಅಲ್ಲಿ ಲಾಲ್ ಆಗಿರ್ಬೋದು, ಇನ್ನೊಂದು ಕಡೆಯಿಂದ ಬಿಪಿನ್ ಚಂದ್ರಪಾಲ್ ಪಶ್ಚಿಮ ಬಂಗಾಳದಲ್ಲಿ. ಈ ರೀತಿ ಅಲ್ಲಿಂದ ಕಂಟಿನ್ಯೂ ಆಗಿ ಸಾವರ್ಕರ್ ಇಂದ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸುಭಾಷ್ ಚಂದ್ರ ಬೋಸ್ ಸೇರ್ಬೇಕು ಅನ್ನುವಂತ ಚಿಂತನೆ ಸಾವರ್ಕರ್ ಸುಭಾಷ್ ಅವರಿಗೆ ಕೊಟ್ಟಿದ್ದು. ಸೊ ಹಾಗಾಗಿ ಎಲ್ಲಿ ವಸುದೇವ ಬಲವಂತ ಫಡ್ಕೆಯಿಂದ ಪ್ರಾರಂಭ ಆಯ್ತು ಅದು ಅಂತ್ಯಗೊಂಡಿದ್ದು ಸುಭಾಷ್ ಚಂದ್ರ ಬೋಸ್
INA. ಇದೇ ಕ್ರಾಂತಿಕಾರಿಗಳ ಚಟುವಟಿಕೆಗಳು ನಾವು ಪಶ್ಚಿಮ ಬಂಗಾಳದಲ್ಲಿ ತಗೊಂಡಾಗ ವಿವೇಕಾನಂದರ ಮಾತಿನಿಂದ ಎಲ್ಲರೂ ಕೂಡ ಬೇರೆ ಬೇರೆ ನಿಟ್ಟಿನಲ್ಲಿ ಸಾಕಷ್ಟು ಕ್ರಾಂತಿಯನ್ನ ಮಾಡಿದ್ರು. ಪ್ರತಿದಿನವೂ ಕೂಡ ಹೋರಾಟವೇ ಪಶ್ಚಿಮ ಬಂಗಾಳದಲ್ಲಿ, ಪ್ರತಿದಿನವೂ ಹೋರಾಟವೇ. ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಖುದಿರಾಮ್ ಬೋಸ್, ಪ್ರಫುಲ್ಲ ಚಾಕಿಯನ್ನ ಕೇಳಿದೀವಿ. ಅದಕ್ಕೂ ಪ್ರೇರಣೆಯಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಭಾಷಣಗಳಾಗಿರ್ಬೋದು, ಸುಶೀಲ್ ಕುಮಾರ್ ಸೇನ್ ಆಗಿರ್ಬೋದು, ಮತ್ತೆ ಇಡೀ ಸ್ವತಂತ್ರದಲ್ಲಿ ಅವನ ಒಬ್ಬ ರ್ಯಾಂಕ್ ಅನ್ನ ಪಡೆದಿರ್ತಾನೆ, ಅವನನ್ನ ಗಲ್ಲಿಗೆ ಏರಿಸ್ಬೇಕು ಅಂತ ಕಡೆ ದಿನ ಕರ್ಕೊಂಡು ಹೋಗ್ಬೇಕು. ಅವನ ಡಿಗ್ರಿ ಎಕ್ಸಾಮ್ ಬರೆದ ರಿಸಲ್ಟ್ ಬಂದು ಹೇಳ್ತಾರಂತೆ, ನೀನು ಡಿಗ್ರಿ ಎಕ್ಸಾಮ್ ಅಲ್ಲಿ ಇಷ್ಟು ರ್ಯಾಂಕ್ ಅನ್ನ ತೆಗೆದಿದ್ಯಾ ಅಂದ್ರೆ ಅವನು ಹೇಳ್ತಾನಂತೆ, ನಾನು ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದೀನಿ, ಈ ರ್ಯಾಂಕ್ ನನಗೆ ಬೇಕಾಗಿಲ್ಲ ಅಂತ ನಗುತ್ತಾ ಗಲ್ಲಿಗೇರಿದ್ದ ಕನ್ನಯ್ಯ ಲಾಲ್ ಆಗಿರ್ಬೋದು. ಮತ್ತೆ ಈ ರೀತಿ ನಡೀತಾ ಹೋಯ್ತು. ಇನ್ನೊಂದು ಕಡೆಯಿಂದ ಗದರ್ ಪಾರ್ಟಿ ಅಂತ ಯಾವಾಗ ಅನುಶೀಲನ ಸಮಿತಿ ಜತಿನ್ ಮುಖರ್ಜಿಯಿಂದ ಇನ್ನೇನು ಕುಸಿಲಿಕ್ಕೆ ಪ್ರಾರಂಭ ಆಯ್ತು, ಒಂದು ಕಡೆ ಕುಸಿತಿದೆ ಅಂದ್ರೆ ಇನ್ನೊಂದು ಕಡೆ ಪ್ರಾರಂಭ ಆಗ್ತಾನೆ ಇತ್ತು. ಒಂದು ಕಡೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ನೇತೃತ್ವದ ಅಡಿಯಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಆದ್ರೆ, ಇನ್ನೊಂದು ಕಡೆಯಿಂದ ಗದರ್ ಪಾರ್ಟಿ ಬಹಳ ಚೆನ್ನಾಗಿ ಕರೆಯನ್ನು ಕೊಟ್ಟಿದ್ರು. ಗದರ್ ಪಾರ್ಟಿಗೆ ಬೇಕಾಗಿದ್ದಾರೆ ಯಾರು ಬೇಕು? ತಾರುಣ್ಯದ ಯುವಕರು, ಬಂಡಾಯವನ್ನ ಹೂಡಬಲ್ಲ ಅಂತ ಸೈನಿಕರು, ಸಮರ್ಥ ಸೈನಿಕರು ನಮಗ್ ಬೇಕಾಗಿದ್ದಾರೆ. ಸಂಬಳ ಕೊಡ್ತೀರೇನು ನಿಮ್ಮ ಸಂಸ್ಥೆಗೆ ಸೇರ್ಕೊಂಡ್ರೆ? ಖಂಡಿತ ಕೊಡ್ತೀವಿ, ಯಾಕೆ ಕೊಡಲ್ಲ? ಎಷ್ಟು ಸಂಬಳ ಸಾವು. ಪ್ರಶಸ್ತಿ ಏನಾದ್ರೂ ಉಂಟಾ? ನಮ್ಮ ಸಾವಿಗೆ ಉಂಟು. ಪ್ರಶಸ್ತಿ ಏನಂದ್ರೆ ಹುತಾತ್ಮ ಅನ್ನುವ ಪಟ್ಟವೇ ನಿಮಗೆ ಪ್ರಶಸ್ತಿ. ಪೆನ್ಷನ್ ಬರುತ್ತಾ? ಏನಾದ್ರೂ ಪೆನ್ಷನ್ ಇದೆಯಾ? ಖಂಡಿತ ಇದೆ. ಪೆನ್ಷನ್ನೇ ಸ್ವತಂತ್ರವೇ ನಿಮಗೆ ಪೆನ್ಷನ್. ನನ್ನ ಕಾರ್ಯಕ್ಷೇತ್ರ ಯಾವುದು? ಹಿಂದೂಸ್ತಾನ್ ನಿನ್ನ ಕಾರ್ಯಕ್ಷೇತ್ರ. ನನ್ನ ಭಾರತ, ಮೈ ಭಾರತ್. ಭಾರತದಲ್ಲಿ ಆ ಕ್ರಾಂತಿಯ ಕಿಡಿಯನ್ನು ಹಚ್ಚಬೇಕು ಅಂತ ಗದರ್ ಪಾರ್ಟಿಯ ಕಲ್ಪನೆ. ಲಾಲಾ ಹರದಯಾಳ್ ಸ್ಮರಿಸ್ಕೊಳ್ಳೇಬೇಕು. ಅದಾದ ನಂತರ ಅದೇ ಪಶ್ಚಿಮ ಬೆಂಗಾಳದಲ್ಲಿ ಯಾವ ಪ್ರೀತಿಲತ ವಡ್ಡೇದಾರ್ ಅಂತ ಸೂರ್ಯ ಸೇನ್ ರೆವಲ್ಯೂಷನ್, ಬಿನಾ ದಾಸ್ ಆಗಿರ್ಬೋದು, ನಾನಿಬಾ ದೇವಿ ಆಗಿರ್ಬೋದು, ಈ ರೀತಿ ಸಾಕಷ್ಟು ಜನರ ಕ್ರಾಂತಿಕಾರಿಗಳು ಹೋರಾಟ ಮಾಡಿದ್ದಾರೆ. ಅದು ಅಲ್ಲದೆ ಇನ್ನೊಂದು ಮುಖ್ಯವಾಗಿ ಸ್ವತಂತ್ರ ಸಿಗ್ಲಿಕ್ಕೆ ಇನ್ನೊಂದು ಕಾರಣವೂ ಕೂಡ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿ ಅವರನ್ನ ಸ್ಮರಿಸ್ಕೊಂಡು ಅದಕ್ಕೆ AOUM ಅವ್ರು ಏನ್ ಸ್ಥಾಪಿಸಿದ್ರು, ಅದಕ್ಕೆ ವಿಶೇಷ ರೂಪವನ್ನ ಕೊಟ್ಟಿದ್ದು 1885ರ ಸಮಯದಲ್ಲಿ ಪ್ರಪ್ರಥಮ ಕಾಂಗ್ರೆಸ್ ಅನ್ನ ಪ್ರಾರಂಭ ಮಾಡಿದಾಗ ಅದರ ದಿಕ್ಸೂಚಿ ಭಾಷಣವನ್ನ ಮಾಡಿದಂತಹ ದಾದಾಬಾಯಿ ನವರೋಜಿಯಿಂದ ಪ್ರಾರಂಭವಾಗಿ ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು, ಮತ್ತೆ ರಾನಡೆ ಅವರು, ಮಹಾದೇವ್ ಗೋವಿಂದ ರಾನಡೆ, ಗೋಪಾಲಕೃಷ್ಣ ಅವರ ಗುರುಗಳು. ಯಾವ ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧೀಜಿಯ ರಾಜಕೀಯ ಗುರುಗಳಾಗಿದ್ರು, ಅವರ ಗುರು ರಾನಡೆ ಅವರ ನೇತೃತ್ವದಲ್ಲಿ 20 ವರ್ಷಗಳ ಕಾಲ ಕಾಂಗ್ರೆಸ್ ನಡೀತಾ ಬಂತು. ಆದ್ರೆ ಕಾಂಗ್ರೆಸ್ ಅವರ ಮನಸ್ಥಿತಿ ಹೇಗಿತ್ತು ಅಂದ್ರೆ, ಆ AOUM ಹೇಳಿದಂತೆನೆ ಪತ್ರ ಬರೆಯುವಂತದ್ದು ಉತ್ತರ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಉತ್ತರ ಏನ್ ಬಂದ್ರು ಬ್ರಿಟಿಷ್ ಇರೋದು ನಮ್ಮ ಉದ್ಧಾರಕ್ಕೋಸ್ಕರ ಅಂತ ಬಹಳ ಭಾಷಣವನ್ನ ಮಾಡ್ತಿದ್ದಂತ ಉತ್ತಮ ವಾಗ್ಮಿಗಳು, ಬರಹಗಾರರು. ಆದ್ರೆ ಯಾವಾಗ 1905ರ ಸಮಯದಲ್ಲಿ ಭಂಗ ಚಳುವಳಿ ಆಯ್ತು, ಪಶ್ಚಿಮ ಬಂಗಾಳವನ್ನ ತುಂಡು ಮಾಡಿದ್ರಲ್ಲ, ಆಗ ಆ ಕಾಂಗ್ರೆಸ್ಗೂ ಗೊತ್ತಾಯ್ತು, ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರಿಗೂ ಗೊತ್ತಾಯ್ತು, ಬ್ರಿಟಿಷ್ ಇರೋದು ನಮ್ಮ ಉದ್ಧಾರಕ್ಕಲ್ಲ, ಇವರ ಯೋಚನೆ ನೊಂದೇ ಇದೆ ಅಂತ. ಅಲ್ಲಿಂದ ಅವರ ಚಿಂತನೆ ಬೇರೆ ರೀತಿಯಲ್ಲಿ ಪ್ರಾರಂಭವಾಯ್ತು. ಅದಕ್ಕೆ ಬಂದು ಹೊಸ ರೂಪ ಕೊಟ್ಟಿದ್ದು ಮಹಾತ್ಮ ಗಾಂಧೀಜಿ. ಒಂದು ಕೈಯಲ್ಲಿ ಒಂದಿಡಿ ಉಪ್ಪು, ಇನ್ನೊಂದು ಕೈಯಲ್ಲಿ ನೂಲಿನಿಂದ ಅವರು ಏನು ತಮ್ಮ ಚರಕಾದಿಂದ ತೆಗೆದಂತ ನೂಲನ್ನೇ ಬ್ರಹ್ಮಾಸ್ತ್ರದಂತೆ ಬ್ರಿಟಿಷರ ಮೇಲೆ ಪ್ರಯೋಗ ಮಾಡಿದ್ರು. ಆ ಗಾಂಧೀಜಿಯ ನಡಿಗೆಯಲ್ಲಿ, ಉಡುಗೆಯಲ್ಲಿ ಮಹಾತ್ಮರು. ಸೊ ಈ ರೀತಿ ಅವರ ಹೋರಾಟದಿಂದವೂ ಕೂಡ ಇಷ್ಟು ಎಲ್ಲದರ ಈ ಬೇರೆ ಬೇರೆ ಭಾಗದ ಹೋರಾಟದ ಬಳಿಕ ಅಲ್ಲಿಂದ ಕಾಂಗ್ರೆಸ್ ನಡೀತಾನೆ ಬಂತು. ಸೊ ಇಷ್ಟೆಲ್ಲದರ ಒಂದು ಚಿಕ್ಕ ಪಕ್ಷಿ ನೋಟವನ್ನ ನಿಮ್ಮ ಮುಂದೆ ಅಲ್ಲಿಂದ ಇಲ್ಲಿವರೆಗೆ ತಂದ್ಕೊಡೋ ಅಂತ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಸ್ವತಂತ್ರ ಸುಮ್ಮನೆ ಬಂದಿದ್ದಲ್ಲ, ಎಲ್ಲದಕ್ಕೂ ಆ ಬೇಸ್ ಆಗಿ ನಿಂತಿದ್ಯಾರು ಅಂದ್ರೆ ಅದು ನಮ್ಮ ಸನ್ಯಾಸಿಗಳು. ದ ಸೋಲ್ ಆಫ್ ದಿಸ್ ಕಂಟ್ರಿ ವಾಸ್ ಸ್ಪಿರಿಚುಯಾಲಿಟಿ. ಆ ಆಧ್ಯಾತ್ಮದ ಶಕ್ತಿಯಿಂದ ಇವತ್ತು ಭಾರತ ಉಳಿದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಯಾವಾಗ ಗ್ರೀಕರ ಬಂದ ಆದ ಚಾಣಕ್ಯನಿಂದ ಆರಂಭವಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವಿದ್ಯಾರಣ್ಯರಿಂದ ಮತ್ತೆ 1857ರ ಸಮಯದಲ್ಲಿ ದಯಾನಂದ ಸರಸ್ವತಿಗಳು ಎಲ್ಲರಿಗೂ ಕೂಡ ಪತ್ಯಾಟೊಪ್ಪೆಗೆಲ್ಲ ಮಾರ್ಗದರ್ಶನ ಮಾಡಿ ಆಶೀರ್ವಾದ ಮಾಡ್ತಿದ್ದವರು. ಅಲ್ಲಿಂದ ಶುರುವಾಗಿ ವಿವೇಕಾನಂದರು, ಅರವಿಂದ ಮಹರ್ಷಿ ಅವರ ಜನ್ಮದಿನ ಇವತ್ತು. ಅಲ್ಲಿಯ ತನಕವೂ ಕೂಡ ಆ ಆಧ್ಯಾತ್ಮದ ಬೇಸ್ ಅಲ್ಲಿ, ಅಂಡರ್ ಕರೆಂಟ್ ಅಲ್ಲಿ ನಮಗೆ
ಈ ಸ್ವತಂತ್ರ ಅನ್ನೋದು ಸಿಕ್ಕಿರೋದು ಆ ಎಲ್ಲ ಸನ್ಯಾಸಿಗಳನ್ನ, ರೈತರನ್ನ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರನ್ನ. ಗಾಂಧೀಜಿ ಕೊಟ್ಟಂತ ಒಂದು ಕರೆಗೆ, ಬೋಸ್ ಕೊಟ್ಟಂತ ಒಂದು ಕರೆಗೆ ಪ್ರತಿಯೊಬ್ರು ಜನರು ಕೂಡ ಏನ್ ಮುಂದೆ ಬಂದ್ರು, ಇಷ್ಟೆಲ್ಲದರ ಪ್ರತೀಕವಾಗಿ ಸ್ವತಂತ್ರ ಸಿಕ್ಕಿದೆ. ಈ ಸ್ವತಂತ್ರವನ್ನ ಮುನ್ನಡೆಸುವಂತ ಜವಾಬ್ದಾರಿ ನಮ್ಮಲ್ಲಿದೆ. ಆ ಮುನ್ನಡೆಸ್ಲಿಕ್ಕೆ ಬೇಕಾಗಿರೋದೇನು, ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಕೂಡ ಈಗ ಆ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಯುವಕರಾಗಿ ನಾವು ಕೂಡ ದೇಶಕ್ಕೆ ನನ್ನ ಆರೋಗ್ಯ, ಐಶ್ವರ್ಯ, ಪ್ರತಿಭೆಗಳನ್ನೆಲ್ಲ ರಾಷ್ಟ್ರಕ್ಕಾಗಿ ಮೀಸಲಿಡ್ತೀನಿ ಅಂತ ಏನು ಸಾವರ್ಕರ್ ಅವರು ಪ್ರತಿಜ್ಞೆಯನ್ನ ಮಾಡಿಸ್ಕೊಳ್ತಿದ್ರು, ಆ ರೀತಿ ನಾವು ಕೂಡ ಮುಂದೆ ಬಂದು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದೀರಾ. ತ್ಯಾಗ ಮಾಡುವ ತರುಣರು ನೀವಾಗಿದ್ದೀರಾ, ಮತ್ತೆ ಆ ತ್ಯಾಗ ಮಾಡುವವರಿಗೆ ಪ್ರೋತ್ಸಾಹ ಮಾಡುವವರು ನೀವಾಗಿದ್ದೀರಾ. ಅದು ಆದಾಗ ಮಾತ್ರ ಇದು ಸಮರ್ಥವಾದ ಭಾರತವನ್ನು ಕಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತು 15 ದಿನಗಳಿಂದ ಏನು ಪ್ರೇರಣೆಯನ್ನ ಪಡೆದಿದ್ದೀವಿ, ಈ ಹೊಸ ನೆತ್ತ ರುಕ್ಕುಕ್ಕೆ ಹಾರಿ ಹೋಗುವ ಮುನ್ನ, ಅರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸತು ನಾಡೊಂದನ್ನು, ರಸತ ಬೀಡೊಂದನು ಅಂತ ಹೇಳಿರೋ ಹಾಗೆ ಒಂದು ಹೊಸ ನಾಡನ್ನ ಕಟ್ಟೋಣ, ಹೊಸ ಭಾರತವನ್ನ ಕಟ್ಟೋಣ. ಹಾಗಾಗಿ ಎಲ್ರು ಕೂಡ ನಿಮ್ಮ 2 ಕೈಯನ್ನ ಮೇಲೆತ್ತಿ, ನಿಮ್ಮ ಕೈ ಖಡ್ಗವಾಗಲಿ, ರಾಷ್ಟ್ರಕ್ಕಾಗಿ ಕೈ ಎತ್ತಿ ಕೈ ಖಡ್ಗ ಆಗುತ್ತೆ. ರಾಷ್ಟ್ರಕ್ಕಾಗಿ ನಿಮ್ಮ ಧ್ವನಿಯನ್ನು ಎತ್ತಿ, ನಿಮ್ಮ ಧ್ವನಿ ಪಾಂಚಜನ್ಯವಾಗ್ಬೇಕು. ಸೊ ಅದೇ ಪಾಂಚಜನ್ಯದ ಧ್ವನಿಯನ್ನ ಒಮ್ಮೆ ಉಚ್ಚಕಂಠದಲ್ಲಿ ಜೋರಾಗಿ ಒಂದು ಜೈಕಾರದೊಂದಿಗೆ ನನ್ನ ಮಾತನ್ನ ಮುಗಿಸೋಣ. ಮನೆಯಲ್ಲಿದ್ದೀರಾ, ಅಕ್ಕಪಕ್ಕ ಮನೆಯವರು ಏನ್ ಅನ್ಕೊಳ್ತಾರೆ ಅಂತ ಯೋಚನೆ ಮಾಡ್ಬಿಡಿ. ಈ ಸ್ವತಂತ್ರದ ಕಿಡಿ ನಿಮ್ಮಲ್ಲಿ ಈ 15 ದಿನದಲ್ಲಿ ನೀವು ತಗೊಂಡಿರುವಂತಹ ಜ್ವಾಲಾಮುಖಿ ಏನಿದೆ, ಇದೇ ಜ್ವಾಲೆ ಪ್ರತಿಯೊಬ್ಬರಲ್ಲೂ ಹಬ್ಬಿಸ್ಬೇಕು. ಹಾಗಾಗಿ ಮೊಬೈಲ್ ಮುಂದೆ ಇದ್ರು ಸರಿ, ಯಾರು ನೋಡ್ತಾರೆ ಏನು ಯೋಚನೆ ಮಾಡ್ದಲೆ 2 ಕೈಯನ್ನ ಮೇಲೆತ್ತಿ ಗಟ್ಟಿಯಾಗಿ ತಾಯಿ ಭಾರತಿಗೆ ಒಂದು ಜೈಕಾರವನ್ನ ಹಾಕೋಣ. ಎಲ್ರು ಕೂಡ 2 ಕೈಯನ್ನ ಮೇಲೆತ್ತಿ, ಬೋ ಭಾರತ್ ಮಾತಾ ಕಿ, ಬೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.